ಬಳ್ಳಾರಿಯಲ್ಲಿ ಸಹೋದರರ ಸವಾಲು ಜೋರಾಗಿದೆ. ಕೆಆರ್ಪಿಪಿ ಪಕ್ಷದಿಂದ ಜನಾರ್ದನ ರೆಡ್ಡಿ ಪತ್ನಿ ಅರುಣಾ ಲಕ್ಷ್ಮಿ ಬಳ್ಳಾರಿ ನಗರ ಕ್ಷೇತ್ರದಿಂದ ಅಭ್ಯರ್ಥಿಯಾಗಲಿದ್ದಾರೆ. ಅದರ ಬಗ್ಗೆ ಮಾತನಾಡಿದಂತಹ ಜಿ ಸೋಮಶೇಖರ್ ರೆಡ್ಡಿ, ಬಳ್ಳಾರಿ ನಗರ ಕ್ಷೇತ್ರದಿಂದ ನನ್ನ ಸ್ಪರ್ಧೆ ಖಚಿತ ಇದೆ. ಬಿಜೆಪಿಯಿಂದ ಟಿಕೆಟ್ ಸಿಗದಿದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೇನೆ. ಪಕ್ಷೇತರವಾಗಿ ಗೆದ್ದ ನಂತರ ಮತ್ತೆ ಬಿಜೆಪಿಗೆ ಸೇರ್ತೇನೆ. ಜನಾರ್ದನ ರೆಡ್ಡಿಗೆ ಪಕ್ಷ ಕಟ್ಟುವುದು ಬೇಡ ಅಂತ ರಾಮುಲು ಕರುಣಾಕರ್ ರೆಡ್ಡಿ ಸಲಹೆಯನ್ನ ನೀಡಿದ್ರು. ಆದರೆ ನಮ್ಮ ಮಾತು ಮೀರಿ ಹೊಸ ಪಕ್ಷವನ್ನ ಕಟ್ಟಿದ್ದಾರೆ. ನಾನು ಪಕ್ಷಕ್ಕೆ ಸೇರಿಲ್ಲ ಅಂತ ಸಿಟ್ಟಿನಿಂದ ನನ್ನ ವಿರುದ್ಧ ಪತ್ನಿಯನ್ನ ಕಣಕ್ಕಿಳಿಸಿದ್ದಾರೆ. ಕೆಲವರು ಹಣಕ್ಕಾಗಿ ಅವರ ಪಕ್ಷದ ಕಡೆ ಹೋಗ್ತಿದ್ದಾರೆ ಅಂತ ಸೋಮಶೇಖರ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೇಡ ಅಂತ ಎಲ್ಲರೂ ಹೇಳಿದ್ವಿ. ನಾನೊಂದಿಲ್ಲ, ಕರ್ನಾಟಕ ರೆಡ್ಡಿ ಹೇಳ್ತಾರೆ, ನಾನು ಹೇಳಿದ್ವಿ, ರಾಮುಲು ಹೇಳಿದ್ವಿ, ಎಲ್ಲರೂ ಹೇಳಿದ್ವಿ. ಬಟ್ ಆದ್ರೂ ಕೂಡ ಪಕ್ಷ ಬಿಜೆಪಿ ಟಿಕೆಟ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇದೆಯಾ ನಿಮಗೆ? ನನಗೆ ಬಿಜೆಪಿ ಟಿಕೆಟ್ ಸಿಗಲಿಲ್ಲ ಅಂತ ಕೂಡ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತೀನಿ, ಮಾಡಿ ಮತ್ತೆ ಬಿಜೆಪಿಗೆ ಹೋಗ್ತೀನಿ. ಅದು ಪಕ್ಕ ಸಿಗಲಿಲ್ಲ ಅಂದಾಗ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ. ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸ್ಪರ್ಧೆ 100% ಖಚಿತ. ಯಾಕೆ ಅಂತಂದ್ರೆ ನನ್ನ ನಗರವನ್ನ ಬಹಳ ಕನಸುಗಳು ಇಟ್ಕೊಂಡು ನಾನು ಮುನ್ಸಿಪಲ್ ಚೇರ್ಮನ್ ಆಗ್ಲಿಕ್ಕೆ ಕೆಲಸ ಮಾಡ್ತಾರೆ. ಅಷ್ಟೇ, ಪಾರ್ಟಿ ಮಾಡೋದೇ ಬೇಡ. ಸಿಟಿ ರವಿ ಸೋಲ್ತಾರೋ ಗೆಲ್ತಾರೋ ಎಂದು ಅಭಿಮಾನಿಗಳು ದೇವರ ಬಳಿ ಭವಿಷ್ಯ ಕೇಳಿದ್ದಾರೆ. ಚಿಕ್ಕಮಗಳೂರು ಚೌಡೇಶ್ವರಿ ದೇವಿ ದೇವಸ್ಥಾನಕ್ಕೆ ಬಂದ ಅಭಿಮಾನಿಗಳು ಹಗ್ಗ ಬಲಕ್ಕೆ ತಿರುಗಿದ್ರೆ ಬಿಜೆಪಿ, ಎಡಕ್ಕೆ ತಿರುಗಿದ್ರೆ ಕಾಂಗ್ರೆಸ್ ಗೆಲುವು ಸಿಗುತ್ತೆ ಅಂತ ಹರಕೆ ಹೊತ್ತಿದ್ರು. ಅರ್ಚಕರು ಪೂಜೆ ಸಲ್ಲಿಸಿದ ನಂತರ ಕೈಯಲ್ಲಿ ಹಗ್ಗ ಹಿಡಿದು ನಿಂತಿದ್ರು. ಆಗ ಹಗ್ಗ ಬಲಕ್ಕೆ ತಿರುಗಿದ್ದು ಸಿಟಿ ರವಿ ಗೆಲ್ತಾರೆ ಅಂತ ಚೌಡೇಶ್ವರಿ ಅಪ್ಪಣೆ ಕೊಟ್ಟಿದ್ದಾಳೆ. ರಮೇಶ್ ಜಾರಕಿಹೊಳಿ ಸಿಡಿ ಬಿಡುಗಡೆ ಕಾಂಗ್ರೆಸ್ ನಾಯಕರು ಬಾಯಿ ಬಿಡ್ತಾ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ಮೋದಿ, ಬೊಮ್ಮಾಯಿ ವಿರುದ್ಧ ಡಿಕೆಶಿ ಸಿದ್ದರಾಮಯ್ಯ ಮಾತನಾಡ್ತಾರೆ. ಈಗ್ಯಾಕೆ ಡಿಕೆಶಿ ಸಿದ್ದರಾಮಯ್ಯ ಬಾಯಿ ಬಿಡ್ತಿಲ್ಲ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಪ್ರಶ್ನೆ ಮಾಡಿದ್ದಾರೆ. ಮುಂದೆ ನೋಡಿ ಯಾರ್ಯಾರು ಯಾವ ಜೈಲಿನಲ್ಲಿ ಇರ್ತಾರೆ ಅಂತ. ಮಾನ ಮರ್ಯಾದೆ ಇದ್ದೇ ಸಿಬಿಐ ತನಿಖೆಗೆ ಕಾಂಗ್ರೆಸ್ ಒತ್ತಾಯ ಮಾಡಬೇಕು, ಇಲ್ಲಾಂದ್ರೆ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಸಿಡಿ ಬಿಟ್ಟಿದ್ದಾರೆ, ಅದ್ರ ಮುಖಾಂತರ ಸಿಬಿಐ ತನಿಖೆ ಹಾಕಬೇಕು ಅಂತ ಹೇಳಿದ್ದಾರೆ. ಇನ್ನೂ ಸಾಕಷ್ಟು ನನ್ನ ಹತ್ರ ಇದೆ ಅಂತ ಹೇಳ್ತಾರೆ. ಅವ್ರು ಹೇಳಲಿ, ನಾನು ಇಲ್ಲ ಅಂದಿಲ್ಲ. ಆದ್ರೆ ಇವ್ರು ಯಾಕೆ ಬಾಯ್ ಬಿಡ್ತಿಲ್ಲ? ಡಿ.ಕೆ. ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯನವರಾಗಲಿ ಪ್ರತಿಯೊಂದಕ್ಕೂ ಮೋದಿಗೆ, ಕಟೀಲಿಗೆ, ಏನ್ ಬೊಮ್ಮಾಯಿ ಅವ್ರಿಗೆ ಯಾವ ಪದಗಳು ಬಳಸ್ತಾ ಇದ್ರು ನೀವು ನೋಡಿದ್ದೀರಿ. ಇಲ್ಲಕ್ಕೆ ಬಾಯ್ ಬಿಡ್ತಿಲ್ಲ, ಭಯ ನೋಡು. ಪ್ರಚೋದನಕಾರಿ ಭಾಷಣ ಮಾಡಿದ ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಕಾರ್ಯದರ್ಶಿ ಶರಣ ಪಂಪ್ವೇಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತುಮಕೂರಿನ ಸೈಯದ್ ಬುರ್ನಾಹುದ್ದೀನ್ ಎಂಬಾತನ ದೂರಿನ ಅನ್ವಯ ದೂರು ದಾಖಲಾಗಿದೆ. ತುಮಕೂರು ನಗರದಲ್ಲಿ ನಡೆದಿದ್ದ ಶೌರ್ಯ ಸಂಚಲನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶರಣ್ ಪಂಪ್ವೇಲ್, ತುಮಕೂರನ್ನ ಹಿಂದುತ್ವದ ಫ್ಯಾಕ್ಟರಿ ಮಾಡ್ತೀವಿ, ಗುಜರಾತ್ ಹತ್ಯಾಕಾಂಡವನ್ನ ಹಿಂದೂ ಪರಾಕ್ರಮ ಎಂದು ಹಾಡಿ ಹೊಗಳಿದ್ರು. ಕಾರ್ಯಕರ್ತರ ಇನ್ನೊಬ್ಬರ ಹತ್ಯೆ ಆದ್ರೆ ನಕಲಿ ಎನ್ಒಸಿ ಪತ್ರ ನೀಡಿ ಅಕ್ರಮವಾಗಿ ಸಿಬಿಎಸ್ಇ ಪಠ್ಯಕ್ರಮದಲ್ಲಿ ಶಾಲೆ ನಡೆಸ್ತಾ ಇರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಸಾಂದೀಪಿನಿ ಇಂಟರ್ನ್ಯಾಷನಲ್ ಶಾಲೆ ಮುಖ್ಯಸ್ಥ ಲೋಕೇಶ್ ತಾಳಿಕಟ್ಟೆ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳು ನಕಲಿ ಎನ್ಒಸಿ ಬಗ್ಗೆ ವಿಧಾನಸೌಧದ ಠಾಣೆಗೆ ದೂರು ನೀಡಿದ್ರು. ಆದ್ದರಿಂದ ಲೋಕೇಶ್ ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ ಬಗ್ಗೆ ಸಚಿವ ಆಲಪ ಆಚಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರನ್ನ ಮೊನ್ನೆ ನಾನೇ ಭೇಟಿ ಮಾಡಿದ್ದೇನೆ. ಅವರ ಬೇಡಿಕೆಗಳ ಈಡೇರಿಕೆಗೆ ಪ್ರಯತ್ನ ಪಡ್ತಿದ್ದೇನೆ. ಗ್ರಾಚ್ಯುಟಿ ಏರಿಕೆಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ. ಸಿಎಂ ಜೊತೆಗೆ ಮಾತನಾಡಿ ಅದನ್ನ ಬಗೆಹರಿಸಿಕೊಡ್ತೇನೆ ಅಂತ ಹೇಳಿದ್ದಾರೆ. ಮೊನ್ನೆ ನಾನೇ ಬಂದು ಸ್ವತಃ ಏನಂದ್ರೆ ಅವ್ರ ಕೂಡ ಮಾತಾಡಿ ಮೀಟಿಂಗ್ ಮಾಡಿ ಅವ್ರ ಬೇಡಿಕೆಗಳನ್ನು ನನ್ನ ಸರ್ಕಾರದ ಇಲಾಖೆಯಿಂದ ಏನಾಗಬೇಕು ಅವನ್ನೆರಡು ಮಾಡಿಕೊಟ್ಟಿದ್ದೀನಿ. ಇನ್ನೊಂದು ಗ್ರ್ಯಾಚುಯೇಟ್ ಹೇಳ್ತಾರೆ, ಸುಪ್ರೀಂ ಕೋರ್ಟಿನ ಆದೇಶ ಐತಂತ, ಅದನ್ನೇನು ಮಾನ್ಯ ಮುಖ್ಯಮಂತ್ರಿ ಹತ್ರ ಮಾತಾಡಿ ಅದನ್ನು ಕೂಡ ಒಂದು ಬಗೆಹರಿಸಿಕೊಡ್ತೀವಿ. ಈ ವರ್ಷ ಕೇಳಿ ಮೊದಲು ಅಂಗನವಾಡಿ ಕಾರ್ಯಕರ್ತರದ್ದು, ಹೆಲ್ಪರ್ಸ್ದು ಮತ್ತು ಆಶಾ ಕಾರ್ಯಕರ್ತರದ್ದು, ಬಿಸಿ ಊಟ ಕಾರ್ಯಕರ್ತರು ಅವ್ರದ್ದು ಏನಾದರೂ ಗೌರವಧನ ಹೆಚ್ಚು ಮಾಡಿದ ಸರ್ಕಾರ ಇತ್ತಂದ್ರೆ ಅದು ನಮ್ಮ ಸರ್ಕಾರ.